ಲೇ ಚಂಪಕ ಮನೆ, ಈ ಹಿಂದೆ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಇಷ್ಟೊಂದು ಖುಷಿ ಖುಷಿಯಾಗಿರ್ತೀನಿ. ನೀವೆಲ್ಲರೂ ಈ ಮನೆಗೆ ಸಂಬಂಧಪಟ್ಟ ಪ್ರಜೆಗಳೇ ಆಗಿದ್ರೆ, ನಾನು ನಿಮ್ಮೆಲ್ಲರ ನೆಚ್ಚಿನ ಯಜಮಾನ ಮನೆ ಆಗಿದ್ರೆ, ನನ್ನ ಈ ಖುಷಿಯ ಕಾರಣ ಏನಿರಬಹುದು ಅಂತ ಕಂಡುಹಿಡಿಯೋಣ. ನೀನ್ ನಮ್ಮ ಯಜಮಾನ್ರಿಗೊಂದು ಕೆಲಸ ಹುಡುಕಿದ್ಯಾ ಅಲ್ವಾ? ವಿಧಾನಸೌಧದ ದಾಣೆಗೂ ಇಲ್ಲ ಕಣ. ನನಗೋಸ್ಕರ ಮದುವೆಗೆ ಅಂತ ಒಂದು ಹೆಣ್ಣು ಹುಡುಕಿದ್ಯಾ ಅಲ್ವೇನೋ? ವಿಧಾನಸೌಧದ ದಾಣೆಗೂ ಇಲ್ಲ ಕಣ. ನೀನು ಏನೇನೋ ಕಲ್ಪನೆ ಮಾಡ್ಕೊಂಡು ನಾಚ್ಕೊಂಡ್ಬಿಟ್ರೆ ಆಗಿಲ್ಲ ಕಣೆ. ನನ್ನ ಈ ಖುಷಿಗೆ ಬೇರೆ ಏನೋ ಕಾರಣ ಇದೆ. ಇಷ್ಟು ದಿವಸ ಆದ್ಮೇಲೆ ಈ ಆಸ್ತಿ ನನ್ ಪಾಲ್ ಕೊಡ್ತೀಯ ಅಲ್ವಾ? ಕೊಟ್ಬಿಡು ಅಣ್ಣಯ್ಯ. ಬಿಟ್ಟದ್ಮೇಲೆ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅದರಲ್ಲಿ ನೀನು ಕೋತಿ ಮರನು ಹಾಕಿ ಹೋಗಕ್ಕಾಗಲ್ಲ. ನಾನು ನಿನಗೆ ಆಸ್ತಿ ಪಾಲು ಕೊಡಲ್ಲ. ಹಬಿ, ನಾನು ನಿಮ್ಮ ಲವ್ಲಿ ವೈಫ್ ಅಲ್ವಾ? ನಿಮ್ಮ ಈ ಖುಷಿಗೆ ಏನು ಕಾರಣ ಅಂತ ನಾನು ಹೇಳ? ಇಷ್ಟೊತ್ತವರೆಗೂ ಇವರೆಲ್ಲ ತಿಪ್ಪಲಾಗ ಹಾಕಿದ್ದಾಯ್ತು. ಈಗ ತಾವು ಕಂಡು ಹಿಡಿಬೇಕು ಅಂತ ಬಂದಿದ್ದೀರಾ. ಪ್ಲೀಸ್. ನೀವು ನನಗೋಸ್ಕರ ಸ್ಪೆಷಲ್ ಆಗಿ ಪ್ಯಾರಿಸ್ನಿಂದ ಬ್ಯೂಟಿಫುಲ್ ಮೇಕಪ್ ಕಿಟ್ ತರಿಸ್ತಾ ಇದ್ದೀರಾ, ರೈಟ್? ನೋಡಿ ಸೇರ ಬಂದ ಪ್ಯಾರಿಸಿಂದ ನಾನು ಯಾಕೆ ನನ್ನ ಖುಷಿಗೆ ಕಾರಣ ಅದಲ್ಲ. ಏನು ಆಡ ಮಾತು ಅರ್ಥ ಮಾಡಿದ್ರೆ ಮದುವೆ ಆಗಿಲ್ಲ. ಒಂದೇ ಒಂದು ಸಲನು ಇವರು ನನ್ನನ್ನು ಬೆಡ್ರೂಮಿಗೆ ಸೇರಿಸಿಲ್ಲ. ಚಾಪೆ ನಿಮ್ಮ ಹಾಕೊಂಡು ಒಳ್ಳೆ ನಾಯಿ ಮರಿತಾರ ನಿಮ್ಮ ಕಡೆ ಬಿಸ್ನೆಸ್ ಇನ್ನು ಅಪ್ಪ ಅಂದ್ರೆ ಎಲ್ಲಿಂದ ನೀವೇನಾದ್ರೂ ಕಿಚನ್ ಒಳಗಡೆ ಲೆಗ್ ಇಟ್ಟಿದ್ರೆ ನಿಮ್ಮಲ್ಲೇ ಏನೋ ನಿಮ್ಗೆ ಕೇಳಿದ ತಪ್ಪಾಗೋದು. ನಾನು ಯಾಕೆ ಇಷ್ಟೊಂದು ಖುಷಿಯಾಗಿದೆ ಅಂದರೆ, ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನೋಡೋದು ಮತ್ತೆ ಚಿಗುರು ಹೊಡಿತಾ ಇದೆ. ಬೆಲೆಗಳೆಲ್ಲ ಏರ್ತಾ ಇದೆ. ಹಂಗಾಗಿ ನಾಳೆಯಿಂದ ನಾನು ಮತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಕೈ ಹಾಕ್ತಾ ಇದ್ದೀನಿ. ನನ್ನ ತಂದೆ ವೆಂಕಟೇಶ್ವರ ಸೆಕೆಂಡ್ ಶುರುವರ್ಸ್ಕೊತಾ ಇದೆ. ಒಳ್ಳೆ ನೋಡಪ್ಪ. ನಿಂತರ ದಪ್ಪವಾಗಿ ಗೊಂದಲಾಗಿರೋ ಓಲ್ಡ್ ಅಂಕಲ್ ಸಿಗೋದೇ ಕಷ್ಟ. ಈ ಕೈ ಒಂದೆರಡು ಸ್ಟೆಪ್ ಹಾಕೋಣ. ಏನೋ ಕಂಡೀಷನ್ ಮಾಡ್ತಾಳೆ ಅನ್ಸುತ್ತೆ. ಏನದು? ಆ ಥರ ಕಂಡೀಷನ್ಸ್ ಎಲ್ಲ ಹೇಳಿಲ್ಲ. My name is Chachi Jambuddini. ನಾನು ಸೋಷಿಯಲ್ ರಿಫಾರ್ಮ್. ನೀವು ಪತ್ರ ಮ್ಯಾರೇಜ್ ಆಗಿದ್ದರೆ ಆ ವಿಷಯದ ಪೇಪರಲ್ಲಿ ದೊಡ್ಡದಾಗಿ ಹಾಕಿಸ್ತೀನಿ. ನೀವು ಮ್ಯಾರೇಜ್ಗೆ ಮಿನಿಸ್ಟರ್ನ ಕರೆಸಿ ಅವ್ರಿಗೆ ಅಕ್ಷರ ಮಾಡಿಸ್ತೀನಿ. ನೀವು ಮ್ಯಾರೇಜ್ನ ಟಿವಿ ಮೇಲೆ ಲೈವ್ ಶೋ ಮಾಡಿಸ್ತೀನಿ. ಮಿನಿಸ್ಟರ್ ಬೇಕಾಗಿಲ್ಲ, ನನ್ಗೆ ಬೇಕಾಗಿರೋದು 1 ಕೋಟಿ. 1 ಕೋಟಿ ಕೊಟ್ಟರೆ ಬಂದ ಜೊತೆ ಸಂಹಾರ ಮಾಡ್ತೀನಿ. 1 ಕೋಟಿ ಕೊಟ್ಟಿರ್ತಾರಲ್ವಾ, ಅಯ್ಯೋ ಅಂತ ಒಂದು ಹಾಗೆ ಸಂಸಾರ ಮಾಡ್ತೀವಿ. ನೋಡ್ಕೊಂಡು ಅವ್ರ ಜೊತೆ ಮಾಡ್ಬೇಕು. ನಾವು ನೋಡೋದು ಬಂದೆ ಮಿಸ್ಟರ್ ಪಾಂಡುರಂಗ ಅವರು. ಯಾಕಂದ್ರೆ ನಾನು ಪರ್ಸನಲ್ ಸೆಕ್ರೆಟರಿ. Mr. Panduranga. Oh, Rashmi, Rashmi. ಅದು ನೋಡು
ಇತ್ತೀಚಿನ ದಿನಮಾನಗಳಲ್ಲಿ ಈ ರಿಯಲ್ ಎಸ್ಟೇಟ್ ಉದ್ಯಮ ಅನ್ನೋದು ಮತ್ತೆ ಗರಿಗೆ ಬರ್ತಾ ಇದೆ, ಚೇತಕ್ಕೋತಾ ಇದೆ. ಈ ಸಂದರ್ಭವನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಂಗೆ ಇದಾಗ್ಬಿಡಬೇಕು ಒಂದು ನನ್ನ ಸಹಿತ ಸಮಸ್ಯೆ. ಮಾರ್ನಿಂಗ್ 10% ಪ್ರಾಫಿಟ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ರು ತಿಂಗಳಿಗೆ ಕೋಟಿನ ಲೂಟಿ ಮಾಡ್ಬೋದು. ಬೇಗ ಮಾಡ್ಕೋಬೇಕು. ಆ ಸೆಕ್ರೆಟರಿ ರಶ್ಮಿ ಮನೆಗೆ ಬಂದಾಗಿಲ್ಲ ಬಾಬರ್ ಕೇಳಿ ಮಾಡ್ತಿಲ್ಲ. ಬರುತ್ತೆ ನೀವು ಅದಕ್ಕೆ ಕಡೆ ಆಗ್ಬಿಟ್ರಲ್ಲ. ನೋಡ್ತಾ ಇರು ಅಭಿನ ಕರ್ಬೇವು ಸೊಪ್ಪು ಮಾಡ್ಕೊಂಡು ನೀವು ಯಾರು ಪಾಂಡುರಂಗನ ಧರ್ಮಪತ್ನಿ? ಧರ್ಮಕ್ಕೆ ಸಿಕ್ಕಿರೋ ಪತ್ನಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಅದ್ಯಾವ ಜುಜುಬಿ ಸೆಕ್ರೆಟರಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರಲ್ಲ, ಇದು ಸರಿನಾ? ನಾನು ವಾಚ್ ಮಾಡ್ತಾನೆ ಇದ್ದೀನಿ. ಹೀಗೆ ವಾಚ್ ಮಾಡ್ತಾ ಇರಿ, ನೀವು ಒಂದಲ್ಲ ಒಂದಿನ ವಾಚ್ ಆಗ್ಬಿಡ್ತೀರ ಅಷ್ಟೇ. ಅವ್ನು ಯಾರೋ ಸೆಕ್ರೆಟರಿ, ಅವನು ನಿಮ್ಮ ಪರ್ಮಿಷನ್ ಇದ್ದರೆ ನಮ್ಮ ಮನೆ ಬರಕ್ಕೆ ಹೇಗೆ ಸಾಧ್ಯ? ಮನೆಗೆ ಬರೋದೇನು, ಕುರ್ಚಿ ಮೇಲೆ ಕೂತ್ಕೊಳ್ಳೋದೇನು, ಕಾಲ್ ಮೇಲೆ ಕಾಲ್ ಹಾಕೊಳ್ಳೋದೇನು? ನೀವು ಹೀಗೆ ಬಿಟ್ರೆ ಆ ಕುರ್ಚಿನ ಕಾಲಲ್ಲಿ ಒಂದು ಬಾಂಡ ಮೇಲೆ ಮನೇಲಿ ಸಾಧು ಅಂತ ಅವನ್ನ ಮನೆ ಕರ್ಕೊಂಡು ಹೋಗಿದ್ದಾರೆ. ಮಿಸ್ಟರ್ ಪಾಂಡೂನ್ ಅವರೇ, ಶಾಪಿಂಗ್ ಅಂತ ಮಾಲ್ ಕರ್ಕೊಂಡು ಹೋದ್ರಿ, ನನಗೆ ಮಾತ್ರ ಡ್ರೆಸ್ ಕೊಡ್ರಿ, ನಿಮಗೆ ಏನು ತಗೊಳ್ಳಿಲ್ಲ. ಆಯ್ತು, ಬಟ್ ಎಷ್ಟು ಕಾಸ್ಟ್ಲಿ ಗೊತ್ತಾ ಇದು? 3000 ರುಪೀಸು. ಬಣ್ಣ ಬರ್ಕೊಂಡು ಮೂರು ವರ್ಷ ಬರ್ಬೋದು. 3 ವರ್ಷ ಆದ್ಮೇಲೆ ನೀವು ಅರ್ಧ ಕೂಡ ಅದಕ್ಕಿಂತ ಮಾಡ್ತಿಲ್ವಾ? ನಿಮ್ಮಂತ ಬಾಕ್ಸ್ ಇದ್ರೆ ನಮ್ಗೆ 7 ಜನ ಪುಣ್ಯ ಮಾಡಿದಾಗ ಹಾಕೊಂಡ್ಬಿಡ್ಲ ಅಂತ. ಅಲ್ಲಿ ಸಾಕ್ಬಿಟ್ಟು ಬೇಗ ಬನ್ನಿ, ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಪಾಂಡ್ರಂಗ್ ಅವರೇ. ಹೋಗಿದ್ರಿ? ನಾನೇನು ಗಾಂಧಿ ಪೇಜಿ ಬಿಸ್ನೆಸ್ಗೆ ಕೈ ಹಾಕಿದ್ದೀನಿ ಅಂದ್ರೆ ಹೇಳಿ ಕೇಳಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಕೈ ಹಾಕಿದ್ದೀನಿ ಅಂದ ಮೇಲೆ ನನ್ನ ಸೆಕ್ರೆಟರಿ ಹೇಗಿರ್ಬೇಕೇನೆ ಹಾಕೊಂಡ್ಬರ್ಲಿ. ಮೂರು ವರ್ಷ ಆದ್ರೂ ಈ ಬಟ್ಟೆ ಹೊರದೋಗಲ್ಲ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ? ಅಲ್ಲ ಎಲ್ಲಿ ಹೊರದೋಗ್ಬೇಕು ಮೊದ್ಲೇ ಅವ್ರಿಗೆ ಅವ್ರದ್ದು ಬಿಸಾಕ್ಬಿಟ್ಟವ್ರಲ್ಲ. ಕೆಲಸ ಮಾಡೋಣ, ನೀನು ಒಂದಿಷ್ಟು ಫೋಟೋಗಳನ್ನ ಕೊಡ್ತಾ ಹೋಗು, ನಾನು ಒಂದಿಷ್ಟು ಫೋಟೋಗಳನ್ನ ತಗೊಂಡ್ಬರ್ತೀನಿ. ಅದು ನಮ್ಮ ಲೈಟು ಸಖತ್ ಕಾಣಿಸ್ತೈತೆ ಗೊತ್ತೇನೋ, ಎಲ್ಲ ಹಾಳು ಮಾಡ್ಬಿಟ್ರು ನೀವು. ಅದು ಚರ್ಚೆ ಬಂದಿದ್ರೆ ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಬಂದು ಹೆಣ್ಣು ಮಾಡಬೇಕಲ್ವಾ, ಹಂಗಾಗಿ ಫೋಟೋ ಕ್ಯಾರೆಕ್ಟರ್ ಅದೇನು ಪ್ರಶ್ನೆ ಅಂತ ಕೇಳ್ತಾ ಇದ್ದಾರೆ ನೋಡಿ. ಚರ್ಚೆ ಬಂದಿನಿ ಅಂದ್ರೆ ಇವತ್ತಿನ ಕಾಲಘಟ್ಟದ ಯಾವುದೇ ಜಾಹೀರಾತುಗಳನ್ನು ನೀವು ತೆಗೆದುಕೊಳ್ಳಿ, ಅಲ್ಲಿ ಹೆಣ್ಣು ತುಂಬ ಪ್ರಧಾನವಾಗಿದೆ. ಅದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ ಈಗ ನಾವು ಗಂಡು ಮಕ್ಕಳು ಕಟಕೆ ಕಟ್ಟಲ್ಲ, ಆ ಬ್ಲೇಡ್ ಜಾಹೀರಾತು ಮಾಡಬೇಕು ಅಂದ್ರೂ ಕೂಡ ಅಲ್ಲಿ ಹೆಣ್ಣು ಬೇಕಾಗುತ್ತೆ. ಅಷ್ಟೇ ಗಂಡು ಮಕ್ಕಳು ಅಂಡರ್ವೇರ್ ಕೂಡ ಹೆಣ್ಣು ಮಕ್ಕಳು ಕೂಡ ನೆಲೆಸಿರ್ತಾರೆ ನೋಡಿ. ಚಾಚಿ ಬಂದಿನಿ ಅವರೇ, ಕತ್ತಿಗೆ ಹಾಕೊಳ್ಳೋ ಸ್ಥಳ ಇರಲಿ, ಕಾಲಿಗೆ ಹಾಕೊಳ್ಳೋ ಕೆರ ಇರಲಿ,
2 ನಂಬರ್ ಫೈಲ್ ಕೊಡು. ಅವರೇ ಜಸ್ಟ್ ಬರೀ 21 ವರ್ಷ. ಅದಕ್ಕೆ ಒಳ್ಳೆ ನಾಟಿಯಾಗಿ ನಾಟಿ ಕೋಳಿ ತರ ಕಾಣಿಸ್ತಾ ಇದೆ. 21 ನಂಬರ್ ಫೈಲ್ ಕೊಡು. ನಾವು ಯಾವ ನಂಬರ್ ಫೈಲ್ ನೋಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾನು ನೀನು ಕೂತ್ಕೊಂಡು ಅದು ಏನು ಡಿಸ್ಕಸ್ ಮಾಡ್ತೀವಿ ಅನ್ನೋದು ಮುಖ್ಯ. ಜಾಗಕ್ಕೆ ಡಿಸ್ಕಷನ್ ಹಂತ ತಲುಪಿದೆ ಅಂದಮೇಲೆ ನಾಳೆ ಎಕ್ಸ್ಕರ್ಷನ್ಗೆ ಹೋಗ್ದಿರ್ತಾರ. ಇದಕ್ಕೆ ಬೇರೆನೆ ಪ್ಲಾನ್ ಮಾಡ್ತೀವಿ. ಅಲ್ಲಿ ಓಡಾಡ್ತಾ ಇದೆಯಾ? ಎಷ್ಟೊತ್ತಾಯ್ತು ಇನ್ನೂ ಮನೆಗೆ ಬಂದಿಲ್ಲ. ಅವ್ರು ಎಲ್ಲರೂ ಹೋಗಿ ಏನಾದ್ರೂ ಸುತ್ತ ಬಂದ್ಬಿಟ್ರೆ ನನ್ನ ಮಗನ ಮೇಲೆ ನಿನಗಿರೋ ಕಾಳಜಿ ಈ ಮನೆ ಸೊಸೆಗಿಲ್ಲ. ಮದುವೆ ಮಾಡ್ತಿಂತ ನಾನು ಹೇಳ್ತಾನೆ ಇದ್ದೀನಿ, ನೀವು ಮಾಡ್ಸೋದ್ರಲ್ಲೇ ಇದ್ದೀರಾ. ಎಲ್ಲ ಕಡೆ ಹೊರಕೊಟ್ವಿ, ಎಲ್ಲೂ ಪಾತ್ರಗಳು ಸುಳ್ಳು ಇಲ್ಲ. ಈಗ ಹೊಡೆಯೋ ಚಳಿಗೆ ನಮ್ಮ ಶೆಟ್ಟೋಗ್ಬಿಟ್ರು ಏನೋ. ನಾಲ್ಗೆ ಉತ್ತರ ಆಗ್ತಾ ಇದೆ. ನನ್ನ ಮಗನ ಬಗ್ಗೆ ಹೀಗೆ ಮಾತಾಡ್ತಾ ಇದ್ರೆ ಅರ್ಥದ ಮೇಲಿರೋ ಗಂಡು ಮೇಲೆ ಮುಂಚಿನ ಕೈಗಳನ್ನ ತೆಗಿಬೇಕಾಗುತ್ತೆ. ಆಗಿರೋದು ಪ್ಯಾಂಟು, ಚಡ್ಡಿಗೆಯಿಂದ 30 ಗ್ರಾಮ್ನ ಎಲ್ಲಿಂದ ತಂದಿದ್ದೀನಿ? ಆಗಿರೋ ಪ್ಯಾಂಟ್ ನಾವು ಕುದಿಸ್ಬಿಟ್ಟೇನು? ಆ ಸೆಕ್ರೆಟರಿನ ಆಟೋ ಹತ್ತಿಸ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಹೋಗ್ಬೇಕಾಗಿತ್ತು. ಅದಿನ್ ಯಾಕೆ ಹೋಗ್ತಾರೆ? ಇದರಲ್ಲ ಕೊದ್ದು ಬಿಟ್ಟು ಇವ್ರಿಬ್ರು ಹೋಗಿ ಅವ್ಳ ಆಟೋ ಕೂಡ್ದು ಬರ್ತಾ ಇದ್ರು. ಅವ್ರಿಗೆ ಇವರಿಬ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೋದ್ರು. ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನು ಬೇಡ ಅಂತ ಇಟ್ಕೊಂಡು ನಾನು ಅವ್ರನ್ನ ಕಳ್ಕೊಡ್ಬೇಕು. ಸುಮ್ಮನಿರಮ್ಮ. ಗಂಡ ಮನೆಗೆ ಬರ್ಲಿಲ್ವಲ್ಲ ಅನ್ನೋ ಚಿಂತೆ ಹೆಂಡತಿ ಆದ ನಿನಗಿಲ್ಬೇಕು. ಚಂಪನಿಗಿದೆ, ಅವಳನ್ನ ನೋಡಿ ಕಲ್ತ್ಕೊ. ಹೊರಗಡೆ ಮಳೆ ಬರೋ ಹಾಗಿದೆ. ಅಕಸ್ಮಾತ್ ನಮ್ಮ ಯಜಮಾನ್ರು ಮಳೆ ನೀರಲ್ಲಿ ಕೊಚ್ಕೊಂಡು ಹೊಟ್ಟೋದ್ರೆ ಕೊಚ್ಕೊಂಡು ಹೋದ್ರೆ ಏನಂತೆ? BBF ಅವ್ರಿಗೆ ಫೋನ್ ಮಾಡಿದ್ರೆ 4-5 ಮೂರಿಗೆ ಹುಡುಕ್ತಾರೆ. ಅಲ್ಲೆಲ್ಲರೂ ಇವ್ರು ತಗ್ಲ ಹಾಕೊಂಡಿದ್ರೆ ಮನೆಗೆ ತಂದು ಬಿಸಾಕ್ ಹೋಗ್ತಾರೆ. ನನ್ನ ಮಗ ನಿನ್ನ ಕಟ್ಕೊಂಡಾಗಿಂದ ಬರೀ ಮೋನಿಲ್ ಬಿಡದೆ ಆಗೋಯ್ತು. ಒಂದು ದಿನವಾದ್ರೂ ನಿನ್ನ ಬೆಡ್ರೂಮಲ್ಲಿ ಬೀಳ್ಸಿದೀಯಾ? ಅಡ್ಗೆ ಮನೆಗೆ ಬಂದು ಬೀಳೋದಕ್ಕೂ ಅವಕಾಶ ಕೊಡ್ತಿಲ್ಲ ಇವರು. ಅತ್ತೆ, ಯಜಮಾನ್ರು ಹೋಗಿರೋದು ಮಾಟಗಾತಿ ರಶ್ಮಿ ಜೊತೆ. ಹೊರಗಡೆ ಬೇರೆ ಸಿಕ್ಕಾಪಟ್ಟೆ ಚಳಿ ಇದೆ. ಆಮೇಲೆ ಅವರಿಬ್ರು ಚಳಿ ಚಳಿ ತಾರೇನು ಈ ಚಳಿಯ ಆಹಾ ಅಂತ ಡುಯೆಟ್ ಹಾಡ್ಬಿಟ್ರೆ
ಏ ಡೆಡ್ ಗಾಲ್, ಏನಂತೆ ಜಾಜಿ ಅವ್ರೆ? ವೇಟ್ ಅಂಡ್ ಸಿ. ಅಲ್ಲ ಕಂಡ್ರೆ ಜಾಸ್ತಿ ಬರ್ತೀನಿ. ನನ್ನ ಸೆಕ್ರೆಟರಿನ ಕೆಲಸದಿಂದ ತೆಗೆದು ಹಾಕೋದಕ್ಕೆ ನೀವು ಯಾರು ಅಂತ. ಇದು ಮನೆ ಸೆಕ್ರೆಟರಿನ ಹೆಸರಲ್ಲಿ ಯಾವಾಗ ಅವಳ ಮನೆ ಕರ್ಕೊಂಡು ಚಕ್ಕನ ಆಡೋದು ನನಗೆ ಇಷ್ಟ ಇಲ್ಲ. ನನಗೆ ಎಷ್ಟು ಹೊಟ್ಟೆ ಗೊತ್ತಾ? ಸರಿಯಾಗಿ ಮಾಡಿದ ಸಾಧ್ಯಕ್ಕ ಚಂಪಾ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಾನು ಇದೊಂದೇ ವಿಷಯದಲ್ಲಿ ಸಪೋರ್ಟ್ ಮಾಡೋದಿಕ್ಕೆ ಒಂದೇ ಒಂದು ಕಜ್ಜಾಯಕ್ಕೆ 2 ದಿಕ್ಕುಗಳು ಕಟ್ಟಾಗ್ತಾ ಇದ್ರೆ ಆ ಕಜ್ಜಾಯ ಕೋಟಿ ಕಾಲ ಆಗ್ಬಿಡುತ್ತೆ. ಒಬ್ಬಳಿಗೆ ಎಷ್ಟೊಂದು ಇರ್ತಾಳೆ. ಅವ್ಳು ಮೂಸೆ ಕಿತ್ತಲ್ಲಿ ನೀನು ಬಟ್ಟೆ ಬಿಡು. ಯಾರ್ನಿ? ಗೈಡುಗಳೇ ಹಿಡಿತಾಳೆ. ಲಂಗಮ್ಮ ಹಿಡಿತಾಳೆ ಅಂತೀರಿ. ಲಂಗಮ್ಮ ಅಂತ ಮಾತಾಡ್ತೀರ ನಶಿಮು. ನಿಂಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಜಾಜಿಗೆ ಯಾರು ಇವರು? ನಾನು ಹೇಳ್ತಿದ್ದಲ್ಲ, ಹೊಸ ಸೆಕ್ರೆಟರಿ ಅವರೇ ಇವರು. ನಮ್ಮ ಬಾಸ್ ಅಲ್ರಿ, ಅಲ್ಲಿ ಕುತ್ಕೊಂಡಿದ್ರಲ್ಲ ಅವರೇ ನಿಮ್ಮ ಬಾಸ್. ಅದೇ ಒಂದು ನಿಮಿಷ ಸುಮ್ಮನಿರ್ರಿ, ನಾನು ಮಾತಾಡ್ಕೊಂಡು ಬರ್ತೀನಿ. ಶರಣ್ರಿ ಸಾಹೇಬ್ರ, ಯಾರಪ್ಪ ಇದು? ಒಳ್ಳೆ ಪಬ್ಲಿಕ್ ಟಾಯ್ಲೆಟ್ಗೆ ನುಗ್ದಂಗೆ ನುಗ್ಬಿಟ್ಟವ್ರೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ಮೊದಲೇ ಕೈ ಮುಂದೆ ಮಾಡ್ರಿ ಹೇಳ್ತೀನ. ಇವ್ರ ಹೆಸರು ಅಂಬುಜ ಅಂತ. ಆಮೇಲೆ ಇವನೇ ನಿಮ್ಮ ಪರ್ಸನಲ್ ಸೆಕ್ರೆಟರಿ. ಸೆಕ್ರೆಟರಿ ಅಂದಮೇಲೆ ಚೆನ್ನಾಗಿ ಜಾಗ ಅದು ದೋಸ್ತ, ನೀನು ಚಿಂತೆ ಮಾಡಬೇಡ. ಇನ್ನು ಮ್ಯಾಲಿಂದ ನಿನಗೇನು ಆಗಲಾರ್ದಂಗ ನಾನು ನೋಡ್ಕೊತೀನಿ. ಇದಮ್ಮ, ನನ್ನ ಮಗನ ಈ ಥರ ಅವಮಾನ ಮಾಡೋದು ಸರಿನಾ? ಅಯ್ಯಯ್ಯಮ್ಮ, ಇದು ಅವಮಾನ ಅಲ್ರಿ ಇದು. ಇಲ್ಲೇ ಎಷ್ಟೆಷ್ಟು ಬಿಸ್ನೆಸ್ ಒಳಗ ಹೊಡೆದಾಡೋದು, ಗುದ್ದಾಡೋದು, ಕೂನು ಮಾಡೋದು ಎಲ್ಲ ಇರ್ತೈತಿ. ಕಷ್ಟ ಮಾಡಿದೆ. ಏನೇನು ಬೇಕಾಗಿಲ್ಲ. ಆ ಮಗ ಇದ್ರೆ ಸೀಮಿತ. ಆ ಮಗ ಹುಡುಗಗಳು ಕೈಯಾಗ ಸಿಕ್ಕ್ರ ಆಮೇಲೆ ಬಿಡ್ತಾರೆ ಇದನ್ನ. ಅಯ್ಯ ತಗಣಿ 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 ಹೊರಗೆ ಹೊರಗಾಗ್ಬಿಡ್ತಾರೆ. ಒಂದೇಳ್ರೆ ಇವರು ನನ್ನ ಸೆಕ್ರೆಟರಿನ ಇಲ್ಲ ಬಾಡಿಗಾರ್ಡ? ಹಬಿ ಬಾಡಿಗಾರ್ಡ್ ಸೆಕ್ರೆಟರಿ. ನನ್ನ ಕೆಲಸ ಏನು ಅದನ್ನ ಬಂದು ಹೇಳಿ ನನಗ. ಇವತ್ತಿಗೆ ನೀನು ಎಲ್ಲ ಕೆಲಸ ಮುಗಿತಾಯವ್ವ. ನೀವಾ ಮತ್ತಿದ್ದೇನೆ ಲೇಡಿ ಲ್ಯಾಂಬೋ ಸೆಕ್ರೆಟರಿ ಈಗ ಕಾಣುತ್ತೇನೆ. ಅದಕ್ಕೆ ಒಂದು ವಾರ ಮುಂಚೆ ತರ ತಪ್ಪಿಸೋದು ಹೈದರಾಬಾದ್ ಏನು ಬಂದಿದ್ದೆ? 5 ಕೋಟಿ ಬಿಸ್ನೆಸ್ ತಗೊಂಡು ಬಂದಿರಲ್ಲ. ನಾನೀಗೇನೋ ಕೆಲಸ ಹೈದರಾಬಾದ್ಗೆ ಬಿಟ್ಟಿನಿ ಬಿಟ್ಬಿಡಮ್ಮ. ನಿಮ್ಮ ಗಂಡ ಹೇಳ್ರಿ, ಸ್ಟೂಡೆಂಟ್ಸ್ ಕುತ್ಕೊಂಡು ಹಿಂಗೆ ಸೈನ್ ಗೀಚಿ ಪತ್ರ ಸಾಕು 50 ಲಕ್ಷ ಪಾಯ್ದಾಗಿರುತ್ತೆ. ಹ್ಞೂನ್ರಿ, ಅದ 10,000 ಬಗೆ ರೈತರ ಮರಿ ಮ್ಯಾಗ ಇನ್ನು ಉಳಿದು ನೀವು ಬಿಟ್ಕೊಡ್ರಿ. ಎಲೆಕ್ಷನ್ದಾಗ ಹಾಕಿ ಗೆದ್ದು CM ಆಗಿರಂತ. CM ಆಗಲಿ PM ಆಗಲಿ ನನಗೆ ಯಾವ ಪೋಸ್ಟು ಬೇಡವ್ವ. ನಾನು ಹೈದರಾಬಾದಿಗೆ ಹೊಂಟೀನಿ, ಬಿಟ್ಟು ಬಿಡು ನನ್ನ. ಮತ್ತೇನೋಡ್ರಿ, ಬರೀ ಜನ ಹೋಗ್ತೀರಿ. ಯಾಕಾದ್ರೂ ಬೇಡವ್ವ. ಇನ್ನೊಂದು ಸುಖವಾಗಿದ್ದೀನಿ. ನಾನು ರೆಡಿ ಹೋಗ್ತಾ ಸಾಧ್ಯ. ನಾನು ಬಂದು ಎತ್ಕೊಂಡು ಬಿಡ್ತೀಯಲ್ಲ. ಹೆಂಗೈತಿ ಜಾಗ? ಚೆನ್ನಾಗಿದೆ ಕಣವ್ವ. ಹೇಳ್ದಂಗೆ ಬೆಳ್ಳುಳ್ಳಿ ನಗದು ಫೋನ್ ಮಾಡಿದ್ದೀನಿ. ನೀನು ಬರ್ತಾರೆ. ಒಳ್ಳೆ ಕೆಲಸ ಮಾಡಿದೆ ಕಣವ್ವ. ಯಾವನವನು ನನ್ನ ಜಾಗದಲ್ಲಿ ಕಾಲಿಟ್ಟಿರೋನು? ಅವನೇ
ಮನೆ ಕಡೆ ನಡೆಯಲೇ